ಬಾರ್ಕೂರ್ ಮಹಾಸಂಸ್ಥಾನ ಉತ್ತರ ಕನ್ನಡ ಘಟಕ ಅಂಕೋಲಾ ಇವರ ಆಶ್ರಯದಲ್ಲಿ ಅಕ್ಟೋಬರ್ 20, 21 ಮತ್ತು 22ರಂದು ಅಂಕೋಲಾದಲ್ಲಿ ಬಾರ್ಕೂರು ಮಹಾಸಂಸ್ಥಾನದ ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಪಾದಂಗಳ ಶ್ರೀ ಗುರು ಜನ್ಮೋತ್ಸವ ಮತ್ತು ಪ್ರವಚನ ಮಾಲಿಕೆ ಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಸಭಾಭವನದಲ್ಲಿ ನಡೆಯಲಿದೆ. ಈ ಕುರಿತು ಬಾರ್ಕೂರು ಮಹಾಸಂಸ್ಥಾನ ಉತ್ತರ ಕನ್ನಡ ಘಟಕ ಕಾರ್ಯಾಧ್ಯಕ್ಷ ಡಿಎನ್ ನಾಯಕ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಅಕ್ಟೋಬರ್ 20ರಂದು ಸಂಜೆ 5:30ಕ್ಕೆ ಶ್ರೀ ಗುರು ಜನ್ಮೋತ್ಸವ ಹಾಗೂ ಪ್ರವಚನ ಮಾಲಿಕೆ ನಡೆಯಲಿದ್ದು, ಶ್ರೀ ಗುರು ಜನ್ಮೋತ್ಸವವನ್ನು ವೇದ ನಮನ, ಗೀತ ನಮನ, ನೃತ್ಯ ನಮನ, ಪುಷ್ಪವೃಷ್ಟಿ ಮತ್ತು ಫಲಸಮರ್ಪಣೆಯ ಮೂಲಕ ವಿಶಿಷ್ಟವಾಗಿ ಆಚರಿಸಲಾಗುತ್ತಿದೆ. ವೇದ ನಮನಗಳನ್ನ ಮಂಜುನಾಥ್ ಗಾಂವ್ಕರ್ ಬರ್ಗಿ, ಗೀತ ನಮನಗಳನ್ನ ದೇವಾನಂದ್ ಗಾಂವ್ಕರ್ ಕಾರವಾರ್, ನೃತ್ಯ ನಮನಗಳನ್ನ ಸನ್ಮತಿ ಜಯರಾಮ್ ನಾಯಕ್ ಬೇಲೆಕೇರಿ, ಪುಷ್ಪವೃಷ್ಟಿ ಮುತ್ತೈದೆಯರು ಹಾಗೂ ಫಲ ಸಮರ್ಪಣೆಯನ್ನ ಡಿಎನ್ ನಾಯಕ್ ದಂಪತಿಗಳು ನೆರವೇರಿಸಲಿದ್ದಾರೆ. ನಂತರ ಶ್ರೀಗಳಿಂದ ಪ್ರವಚನ ಮತ್ತು ಬಡಗು ಯಕ್ಷಗಾನ ಪ್ರಕಾರದ ಆನಂದ್ ಭಾಗವತ ತಂಡದಿಂದ ಹಾಗೂ ತೆಂಕು ಯಕ್ಷಗಾನ ಪ್ರಕಾರದ ಪಟ್ಲ ಶಿಷ್ಯ ಪ್ರಖ್ಯಾತ ಶೆಟ್ಟಿ ತಂಡದಿಂದ ಯಕ್ಷಗಾನ ವೈಶಿಷ್ಟ್ಯತೆಯನ್ನ ಸಾರುವ ಗಾನಾಮೃತಧಾರೆ ಎನ್ನುವ ವಿಶಿಷ್ಟ ಕಾರ್ಯಕ್ರಮ ನಡೆಯಲಿದೆ. ಯಕ್ಷಗಾನ ಗಾನಾಮೃತದ ಜೊತೆ ಶ್ರೀಗಳ ಪ್ರವಚನ ಇದೊಂದು ವಿಶಿಷ್ಟ ಕಾರ್ಯಕ್ರಮವಾಗಿದೆ. ಪಟ್ಲ ಶಿಷ್ಯ ಪ್ರಖ್ಯಾತ ಶೆಟ್ಟಿ ಇದೇ ಪ್ರಥಮ ಬಾರಿಗೆ ಅಂಕೋಲಾದಲ್ಲಿ ಕಾರ್ಯಕ್ರಮ ನೀಡಲಿದ್ದಾರೆ. ಅಕ್ಟೋಬರ್ 21ರಂದು ಸಂಜೆ 5:30ಕ್ಕೆ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ಶ್ರೀ ಗುರುಗಳು ಬದುಕು ಜೀವೋನ್ಮುಖ ಎಂಬ ವಿಷಯದ ಮೇಲೆ ವಿಶೇಷ ಪ್ರವಚನವನ್ನ ನೀಡಲಿದ್ದಾರೆ. ಅಕ್ಟೋಬರ್ 22ರಂದು ಸಂಜೆ 5:30ಕ್ಕೆ ಕುಮಟಾದ ಹಿರೇಗುತ್ತಿಯ ಲಲಿತಾ ಮಂಟಪದಲ್ಲಿ ಬದುಕು ಮರಣೋನ್ಮುಖ ಎನ್ನುವ ವಿಷಯದ ಕುರಿತು ವಿಶೇಷ ಪ್ರವಚನವನ್ನ ನೀಡಲಿದ್ದಾರೆ ಎಂದರು. ಈ ಹೆಸರು ನೋಡಿ ಜನ ಬರಲಿಕ್ಕಿಲ್ಲ ಅಂತ ಶಬ್ದಗಳನ್ನು ನಾನು ಮೀಟಿಂಗ್ ನಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ. ಆವಾಗ ನನಗೆ ಇವರೆಲ್ಲ ತಿಳಿಸಿ ಹೇಳಿದ್ರು, ರಾಜೇಶ್ ಮಾಸ್ತರ್ ಅವರು ತಿಳಿಸಿ ಹೇಳಿದ್ರು, ಇಲ್ಲ ಇದು ಬಹಳ ಮುಖ್ಯವಾದ ವಿಷಯ. ಕಡೆಗೆ ಗುರುಗಳ ಹತ್ರ ಕೇಳಿದೆ ನಾನು, ಇಲ್ಲ ಅದು ಅಷ್ಟು ವಿಷಯ ಇದೆ. ಜೀವನ್ಮುಖ ಅಂದ್ರೆ ಏನು ಮಣ್ಣು, ಅದು ಒಂದು ಏನಾಯ್ತು ಕೇಳಿದ್ರೆ ಪಟ್ಲವರು ಬರುವ ಸಲುವಾಗಿ ಎರಡು ಇಲ್ಲೇ ಬೀಳ್ತಿತ್ತು. ಅದು ಒಂದು ಪಟ್ಲ ಇಲ್ಲಿ ಬರೋದ್ರಿಂದ ಯಕ್ಷಗಾನದ ಒಂದು ಉಳಿದದ್ದು ಎದೆಗುತ್ತಿ ಆಗಿದೆ. ಅದನ್ನು ತಂದು ಇವರೆಲ್ಲ ಇಲ್ಲ ಹಾಕಿದ್ರು. ಅದು ಒಂದಲ್ಲಿ ಹೋಯ್ತು. ಇಲ್ಲ ಒಂದು ಕೇಳಿದ್ರೆ ಆಗುದಿಲ್ಲ, ಎರಡು ಕೇಳಬೇಕು. ಒಂದವಾಗ ಅದ್ರದ್ದು ಮಹತ್ವತೆ ಇದೆ. ಜೀವನ್ಮುಖ ಮತ್ತು ಮರಣೋನ್ಮುಖ. ಜೀವನದಲ್ಲಿ ಕಷ್ಟ ಇದೆ, ಸುಖ ಇದೆ, ತೊಂದರೆಗಳು ಬರ್ತದೆ. ಇವೆಲ್ಲದಕ್ಕೂ ಪರಿಹಾರ ಏನು? ಜೀವನ್ಮುಖದಲ್ಲಿ ನನ್ನ ಜೀವಿತಾವಧಿಯ ಒಳಗೆ ಏನೆಲ್ಲ ಕಷ್ಟಪಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಬಾರ್ಕೂರ್ ಸಂಸ್ಥಾನ ಮಠ ಉತ್ತರ ಕನ್ನಡ ಘಟಕದ ಸುರೇಶ್ ನಾಯಕ್, ಜಿಎಂ ಶೆಟ್ಟಿ, ಎನ್ಕೆ ನಾಯಕ್ ಕಾರ್ಯಕ್ರಮದ ಕುರಿತು ಮಾತನಾಡಿದರು. ರವಿ ನಾಯಕ್, ಕೇಶವ್ ನಾಯಕ್, ಸತ್ಯಾನಂದ್ ನಾಯಕ್, ಹೊನ್ನಪ್ಪ ನಾಯಕ್, ಹಮಣ್ಣ ನಾಯಕ್, ನಿವೃತ್ತ ಪೊಲೀಸ್ ನಾರಾಯಣ್ ನಾಯಕ್, ಗಣಪತಿ ನಾಯಕ್ ಮೂಲಿಮನೆ, ನಾರಾಯಣ್ ನಾಯಕ್ ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಮತ್ತು ವೈಚಾರಿಕ ಸಮಿತಿ ಅಧ್ಯಕ್ಷ ಜಗದೀಶ್ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರಾಜೇಶ್ ನಾಯಕ್ ಕಾರ್ಯಕ್ರಮದ ಕುರಿತು ವಿವರಗಳನ್ನ ನೀಡಿದರು. ಶಿಸ್ತು ಮತ್ತು ಸೌಜನ್ಯತೆ ಹಾಗೂ ಸಂಸ್ಕೃತಿಯನ್ನ ಕಲಿಸಿಕೊಡುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ಒಳ್ಳೆ ಮೆಸೇಜು ನಮ್ಮ ಸಮಾಜಕ್ಕೂ ಹಾಗೂ ಇತರೆ ಸಮಾಜಕ್ಕೂ ಇದು ಬರಲಿದೆ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಸಂತೋಷವಾಗ್ತಿದೆ. ಈ ಕಾರ್ಯಕ್ರಮ ಹಿಂದೆ ನಾವು ಮಾಡಿದಂತ ಕಾರ್ಯಕ್ರಮದಷ್ಟು ಯಶಸ್ವಿ ಆಗ್ತದೆ ಅನ್ನಲಿಕ್ಕೆ ಬಹಳ ನಮ್ಮ ಎಲ್ಲ ಹಳ್ಳಿಯ ನಮ್ಮ ಈ ಬಾರ್ಕೂರ್ ಸಂಸ್ಥೆಯ ಗುರೂಜಿ ಆಶೀರ್ವಾದನ ಪಡೆದಂತ ಎಲ್ಲ ಭಕ್ತ ಮಹಾಜನರಿದ್ದಾರೆ. ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಅನ್ನಲಿಕ್ಕೆ ನನಗೆ ಬಹಳಷ್ಟು ಹೇಳಲಿಕ್ಕೆ ಸಂತೋಷವಾಗ್ತಿದೆ. ಈ ಭಾಗಕ್ಕೆ ಅಥವಾ ನಮ್ಮ ಜಿಲ್ಲೆಗೆ ಒಂದು ನೂತನವಾದಂತಹ ಕಾರ್ಯಕ್ರಮ. ಆದರೆ ಈಗಾಗಲೇ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಕಾಲದಲ್ಲಿ ನಾವು ಕೇಕ್ ಕಟ್ ಮಾಡಿ ಕಾರ್ಯಕ್ರಮ ಜನ್ಮದಿನಾಚರಣೆ ಆಚರಿಸ್ತೇವೆ. ಆದರೆ ಇದಾಗಲ್ಲ. ಇದರಿಂದ ಮುಂದೆ ಸಮಾಜಕ್ಕೂ ಕೂಡ ಒಂದು ಕೊಡುಗೆ ಆಗಬೇಕು, ಒಂದು ತಿಳುವಳಿಕೆ ಬರಬೇಕು. ಆ ಹಿನ್ನೆಲೆಯಲ್ಲಿ ಅತ್ಯಂತ ವಿನೂತನವಾಗಿ ಒಂದು ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಹುತೇಕ ನಮ್ಮ ತಾಲೂಕಿನ ವಿವಿಧ ಹಳ್ಳಿಯ ಸಾಕಷ್ಟು ಜನ ಭಾಗವಹಿಸ್ತಾರೆ ಅನ್ನುವಂಥ ಭಾವನೆ ನಮ್ಮೆಲ್ಲರಿಗೂ ಇದೆ. ಯಲ್ಲಾಪುರ ಪಟ್ಟಣದ ತಹಶೀಲ್ದಾರರ ಕಚೇರಿಯಲ್ಲಿ ಕನ್ನಡ ರಾಜ್ಯೋತ್ಸವ ಸಿದ್ಧತೆಗಾಗಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳು ಮತ್ತು ಸಂಘ ಸಂಸ್ಥೆಗಳ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಬೆರಳೆಣಿಕೆ ಇಲಾಖೆಗಳು ಬಿಟ್ಟರೆ ಹಲವು ಇಲಾಖೆಗಳು ಗೈರಾಗುವ ಮೂಲಕ ಕನ್ನಡ ನೆಲದ ಬದ್ಧತೆ ತೋರುವ ಭುವನೇಶ್ವರಿ ಆರಾಧನೆಯ ಕಾರ್ಯಕ್ರಮಕ್ಕೆ ಅಪಚಾರವೆಸಗಿದಂತಾಗಿದೆ. ನವೆಂಬರ್ ಮಾಸದ ಮೊದಲ ದಿನ ನಾಡಿನೆಲ್ಲೆಡೆ ಕನ್ನಡ ರಾಜ್ಯೋತ್ಸವ ಸಂಭ್ರಮದಿಂದ ಜರುಗಲಿದೆ. ಅದರಂತೆ ಯಲ್ಲಾಪುರ ತಾಲೂಕಿನಲ್ಲಿಯೂ ಸಹ ರಾಜ್ಯೋತ್ಸವವನ್ನ ಅರ್ಥಪೂರ್ಣವಾಗಿ ಆಚರಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ರಾಜ್ಯೋತ್ಸವ ಆಚರಣೆಯ ಬಗ್ಗೆ ಮತ್ತು ಸರ್ಕಾರದ ಆದೇಶದಂತೆ ಕೋಟಿಕಂಠ ಗಾಯನ ಆಯೋಜನೆಯ ಕುರಿತು ಚರ್ಚಿಸಲು ಇದೇ ತಿಂಗಳ 14ನೇ ತಾರೀಖಿನಂದು ತಾಲೂಕಾಡಳಿತದ ವತಿಯಿಂದ ಎಲ್ಲ ಇಲಾಖೆಗಳಿಗೆ ಸಭೆಗೆ ಹಾಜರಾಗಲು ನೋಟಿಸ್ ನೀಡಿತ್ತು. ನೋಟಿಸ್ ನೀಡಿ 5 ದಿನದ ಕಾಲಾವಕಾಶ ನೀಡಿದ್ರೂ ಬಹುತೇಕ ಇಲಾಖೆಗಳು ಸಭೆಗೆ ಗೈರಾಗಿರುವುದು ಕನ್ನಡವೆಂದ್ರೆ ತಾತ್ಸಾರವೋ ಅಥವಾ ಸಭೆಗೆ ಹಾಜರಾಗುವಂತೆ ತಿಳಿಸಿದ ತಾಲೂಕ್ ದಂಡಾಧಿಕಾರಿಗಳಿಗೆ ಅಗೌರವ ತೋರಬೇಕೆಂಬ ನಿರ್ಧಾರವೋ ತಿಳಿಯದಾಗಿದೆ. ಈ ಕುರಿತು ಸಭೆಗೆ ಹಾಜರಾಗದ ಇಲಾಖೆಗಳ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕೆಂದು ಕೆಲವು ಪ್ರಮುಖರು ಆಗ್ರಹಿಸಿದ್ರು. ಕೆಲವು ಇಲಾಖೆಗಳ
ನಾಮಫಲಕಗಳು ಮಾಸಿ ಹೋಗಿದ್ದು ಅಕ್ಷರಗಳೇ ಕಾಣದಾಗಿದೆ. ಇನ್ನು ಕೆಲವು ನಾಮಫಲಕ ಹಾಕಿದಾಗಿನಿಂದ ಸ್ವಚ್ಛಗೊಳಿಸದೆ ಪಾಚಿ ಧೂಳು ತುಂಬಿ ಮಬ್ಬಾಗಿದೆ. ಕೂಡಲೇ ರಾಜ್ಯೋತ್ಸವದ ಒಳಗೆ ಬದಲಿ ನಾಮಫಲಕ ಹಾಕುವುದು ಇಲ್ಲವೇ ನಾಮಫಲಕ ಸ್ವಚ್ಛಗೊಳಿಸಿ ಶುಭ್ರವಾಗಿಸುವಂತೆ ಸಭೆಯಲ್ಲಿ ಆಗ್ರಹಿಸಲಾಯಿತು. ಪಟ್ಟಣದ ಹಲವು ಕಡೆಗಳಲ್ಲಿ ಅಂಗಡಿ ಮುಂಗಟ್ಟುಗಳು, ಖಾಸಗಿ ಸಂಸ್ಥೆಗಳು ತಮ್ಮ ನಾಮಫಲಕದಲ್ಲಿ ಮೊದಲ ಪ್ರಾಶಸ್ತ್ಯ ಕನ್ನಡ ಅಕ್ಷರಗಳಿಗೆ ಮಾನ್ಯತೆ ನೀಡದೆ ನಿರ್ಲಕ್ಷ್ಯ ತೋರಿದ್ದು ಪಟ್ಟಣ ಪಂಚಾಯತ್ ವತಿಯಿಂದ ಅಂತವರಿಗೆ ಎಚ್ಚರಿಕೆ ನೀಡಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಎನ್ನುವುದರ ಜಾಗೃತಿ ಮೂಡಿಸಬೇಕಿದೆ ಎಂಬ ಅಭಿಪ್ರಾಯ ಸಭೆಯಲ್ಲಿ ಕೇಳಿಬಂತು. ಕನ್ನಡ ನೆಲ, ಜಲ, ಭಾಷೆ ಮತ್ತು ಸಂಸ್ಕೃತಿಗಳ ಆರಾಧಿಸುವ ರಾಜ್ಯೋತ್ಸವ ಕಾರ್ಯಕ್ರಮ ಪೂರ್ವಭಾವಿ ಸಭೆಯ ಮಾಹಿತಿ ನೀಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಯಾವೊಬ್ಬ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸದಿರುವುದು ನೆರೆದವರ ಅಪಹಾಸ್ಯಕ್ಕೆ ಗುರಿಯಾಯಿತು. ಇಷ್ಟೆಲ್ಲ ಗೊಂದಲ ಸಮಸ್ಯೆಗಳ ನಡುವೆಯೂ ನವೆಂಬರ್ 1ರಂದು ಕಾಟಾಚಾರಕ್ಕೆ ಉತ್ಸವ ನಡೆಸದೆ ರಾಜ್ಯೋತ್ಸವ ಆಚರಣೆ ಮತ್ತು ಕೋಟಿಕಂಠ ಗಾಯನ ಅರ್ಥಪೂರ್ಣವಾಗಿ ಆಚರಿಸಿ ಯಶಸ್ವಿಗೊಳಿಸಲು ತೀರ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದಾ ದಾಸ್, ಉಪಾಧ್ಯಕ್ಷೆ ಶಾಮಿಲಿ ಪಾಟಣ್ಕರ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಪ್ರಕಾಶ್ ನಾಯ್ಕ್, ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷ ಜಗನ್ನಾಥ್ ರೇವಣ್ಕರ್, ಕೆಲವು ಇಲಾಖೆಯ ಅಧಿಕಾರಿಗಳು, ಸಂಘ ಸಂಸ್ಥೆ ಪ್ರಮುಖರು ಸಭೆಯಲ್ಲಿ ಭಾಗವಹಿಸಿದ್ದರು. Rajalakshmi Jewellers, Gold Jewelry 916 BIS Hallmark, Natural Diamond Jewelry, Natural Gemstones. Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewellers. Get exciting offers on this Diwali. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, biggest jewelry showroom in Karwar.
1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ. ಹಿಂದೆ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ.